ಅಲ್ಲ ಆಕೆ ಎಲ್ಲದ ದೀಪ ಕಾಣೋಲ್ಲಿಗಳಲ್ಲ ಅಲ್ಲ ಬಂದು ವಾರ ಆಯ್ತು ಹಾಂ ಆಕೆ ಇಲ್ಲಿರೋಕ್ಕಿಂತ ಅಲ್ಲಿ ಸಿಟಿಯಾಗಿದ್ರೇ ಚಂದ ಯಾಕಂದ್ರೆ ಆಕಿನ ಓದು ಬರಹ ಎಲ್ಲ ಅಲ್ಲೇ ಐತಿ ಇಲ್ಲೇ ಎಷ್ಟು ದಿನ ಅಂತಿರ್ತಾಳೆ ಆಕಿ ಅಲ್ರಿ ಬಂದಿದ್ದೆ 4 ದಿನ ಆಯ್ತು ಬಂದು ಇದ್ದು ಹೋಗ್ಲಿ ಬಿಡ್ರಿ ಇನ್ನೊಂದು 4 ದಿನ ನಿಮ್ಗೆ ಏನು ತೊಂದರೆ ಆಯ್ತಾ ನೀವು ಅದೇನು ಯಾಕಿರ್ಲಿ ನೀನು ಮಾತು ತಿಳ್ಕೊಂಡು ಕುಂದ್ರಕ್ಕ ನನಗೆ ಬುದ್ಧಿ ಕಮ್ಮಿ ಐತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಮೊದಲು ಹೋಗಿ ರೆಡಿ ಮಾಡು ಆಕಿನ ಬೆಂಗಳೂರು ಕಳಿಸು ಇಲ್ರಿ ಇನ್ನೊಂದು 4 ದಿನ ಇರ್ಲಿ ಯಾಕೆ ಇಷ್ಟು ಅವಸರ ಮಾಡ್ಲಕತ್ತೀರಿ ಯಾಕಂದ್ರೆ ನನ್ನ ತಂಗಿ ಮ್ಯಾಗ ಕೆಟ್ಟ ದೃಷ್ಟಿ ಅಂದ್ರೆ ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತೇಳಿ ಹೇಳಕತ್ತೀನಿ ಕೆಟ್ಟ ದೃಷ್ಟಿ ಅನ್ನಕ ಇಲ್ಲಿ ಯಾರು ಅದಾರಿ ಅಂತವ್ರು ಕೆಟ್ಟ ದೃಷ್ಟಿ ಯಾರ್ದಂತ ಕೇಳ್ತೆ ಮತ್ತೆ ಯಾರು ಅದಾರಲ್ಲ ನಿನ್ನ ತಮ್ಮಗಳು ನೋಡ್ರಿ ನಮ್ಮ ತಮ್ಮಗಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ್ರಿ ನೀವು ನಾನು ಯಾಕೆ ಹಗುರಾಗಿ ಮಾತಾಡಲಿ ಇಡೀ ಊರ ಮಾತಾಡಕತ್ತಾರ ನಿಮ್ಮ ತಮ್ಮಗಳು ಹೆಂಗೆ ಅದಾರ ಅಂತೇಳಿ ಒಬ್ಬವಂಕರ ಕೆಲಸ ಇಲ್ಲ ಬಗ್ಸಿಲ್ಲ ಹಂಗೆ ಅಡ್ಯಾಡ್ತಾನೆ ಇನ್ನೊಂದು ಬಗ್ಗೆ ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ ನಾನು ಅದೇನು ಯಾಕಿರಲಿ ಮೊದ್ಲಕಿನ ರೆಡಿ ಮಾಡು ನಾನು ಸ್ವಲ್ಪ ಹೊಲ್ದ ಕಡೆ ಹೋಗ್ಬರ್ತೀನಿ ಅದು ಏನಾಕಿರ್ಲಕ್ಕ ನೀ ಕೊಟ್ಟಿದ ಮಾತು ಏನಾಯ್ತಕ್ಕ ನೋಡಪ್ಪ ನಿನಗ ಕೊಡ್ಬೇಕತ್ತ ಐತಿ ನನಗ ಆದ್ರೆ ನನ್ನ ಮಾತ ನಿಮ್ಮ ಮಾವ ಎಲ್ಲಿ ಕೇಳ್ತಾನ ನೋಡಕ್ಕ ಇಷ್ಟು ದಿನ ಸುಮ್ ಕೂತೀನಿ ಈಗ ನೀವೊಂದು ಹೇಳುದು ನಿನ್ನ ಗಂಡ ಒಂದು ಹೇಳಿದ್ರೆ ನಾ ಕೇಳೋದಿಲ್ಲ ನೋಡಕ್ಕ ಈಗ ನಾರೇ ಎಲ್ಲಿ ಸುಮ್ಕುಂದ್ರೆ ಅನ್ನಕತ್ತೀನಿ ನಿನಗ ಇನ್ನೊಂದು ಸ್ವಲ್ಪ ದಿನ ತಡಿ ಆಕಿ ನಾನು ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಕ್ಕ ಕೊಟ್ಟರು ಸರಿ ಕೊಡ್ಲಿಕ್ಕಂದ್ರು ಸರಿ ನಿನ್ನ ನಾದ್ನಿಗೆ ಹೊತ್ಕೊಂಡು ಹೋಗೋ ಗಂಡು ನಾನೇ ನೋಡು ನಿನಗೆ ಯಾರು ಬೇಡ ಅಂದಾರ ಇನ್ನೊಂದು ಸ್ವಲ್ಪ ದಿನ ಕಾಯಿ ಅದನ್ನೇ ಮಾಡಾಕತ್ತೀನಿ ನೋಡಕ್ಕ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಒಟ್ಟ ನಿನ್ನ ಮಗಳು ನನಗೆ ಮದುವೆ ಮಾಡಿ ಕೊಡ್ಬೇಕಂದ್ರೆ ಕೊಡ್ಬೇಕಷ್ಟೇ ವೈನಿ ಅಣ್ಣ ಎಲ್ಲೋಗ್ಯಾನ ಎಷ್ಟೊತ್ತ ಅಣ್ಣ ಅವ ಹೊಲಕ್ಕೆ ಹೋಗ್ಯಾನ ನಿಮ್ಮ ಮಾವ ಬಂದಾನ ತಂಗಿ ಒಂದ್ ಸ್ವಲ್ಪ ಚಂದಾಗೆ ಮಾತಾಡ ಆಕಿ ಏನು ಮಾತಾಡ್ತಾಳಕ್ಕ ಮೊದಲು ನಾನು ಮಾತಾಡ್ತೀನಿ ಏನು ರಾಧಾ ಆರಾಮದಿ ಹಾ ಮಾಮ ಆರಾಮದಿನ ಮಾಮ ನೀ ಆರಾಮದಿ ವೈನಿ ನೀವಿಬ್ರು ಮಾತಾಡ್ರಿ ನಾ ಅಣ್ಣಂತೆಲ್ಲ ಹೊಲಕ್ಕೆ ಹೋಗ್ಬರ್ತೇನೆ ಅಲ್ಲಕ್ಕ ನನಗೆ ಮದುವೆ ಆಗಲಾರ್ದು ಬೇರೆದೊಂದು ಜೊತೆ ಓಡೋಬೇಕಂತ ಮಾಡಿ ಏ ಹಂಗೇನಿಲ್ಲಪ್ಪ ಆಕಿ ಅಂತ ಹುಡುಗಿ ಅಲ್ಲ ನನಗೆ ಏನು ಕಮ್ಮಿ ಆಗೈತಕ್ಕ ಆಕಿ ಯಾಕೆ ನನಗೆ ಮದುವೆ ಆಗಕ್ಕೆ ಒಪ್ಪಲ್ಲ ಆಕಿ ಆಕಿ ಅವ್ರ ಅಣ್ಣನ ಮಾತು ಕೇಳಕತ್ತಾಳ ಅವ್ರ ಅಣ್ಣ ಸುತ್ತಿ ಬಿಡ್ಸಕಿನ್ ತಲೆ ತುಂಬಾಕತ್ತಾನ ಅಕ್ಕ ನಾ ಎಲ್ಲದಕ್ಕೂ ತಯಾರಾಗಿ ನಿಂತೀನಿ ಏನಕ್ಕೈತೆ ಆಗಲಿ ನೋಡೋಣ ವಾ ತಂಗಿ ಯಾವಾಗ ಬಂದೇವಾ ಅಣ್ಣ ಈಗ ಬಂದಣ್ಣ ತಂಗಿ ಹೊಲಕ್ಕೆ ಯಾಕೆ ಬರಕ್ಕೆ ಹೋದೇವ ಅಲ್ಲೇ ಮನ್ಯಾಗ ಇರ್ಬೇಕಿಲ್ಲ ನಿಮ್ಮ ವೈನಿ ಏನರ ಬಿಷೇದ್ ಮಾಡಿ ಕೊಡ್ತಿದ್ಲ ತಿಂದು ಅಲ್ಲೇ ಮನ್ಯಾಗ ಇರ್ಬೇಕಿಲ್ಲವಾ ಅಣ್ಣ ನಾನ್ ಬಿಡಣ್ಣ ನೀವು ಊಟ ಮಾಡ್ಕೊಂಡ್ ಬಂದಿ ಇಲ್ಲ ಬಾ ಊಟ ಮಾಡ್ಕೊಂಡ್ ಬರತ್ತಿ ಟೈಮ್ ನೋಡಣ್ಣ ಎಷ್ಟಾಗೈತಿ ಯಾವ್ದಾರ ಒಂದು ಆಳು ಹಚ್ಚಿ ಬಿಡ್ಲಣ್ಣ ಅಯ್ಯೋ ನನ್ನ ಮುದ್ದು ತಂಗಿ ಹುಚ್ಚವ ಹಾಳು ಮಾಡಿದ್ದ ಹಾಳು ನನಗೇನಾಗ್ಯದ ಅಮ್ಮಂಗೆ ಊಟ ಮಾಡ್ತೀನಿ ಆದಷ್ಟು ಏನಲ್ಲ ನನ್ನ ಕೈಲಿ ಎಷ್ಟಾಗೈತೆ ಅಷ್ಟು ಹೊಲ್ದಾಗ ಕೆಲಸ ಮಾಡ್ತೀನಿ ಇರ್ಲಿ ಅಣ್ಣ ಊಟ ಮಾಡಿ ಬರತ್ತಿ ಬಾ ಅಣ್ಣ ನಂದೇನು ನೀ ತಲೆ ಕೆಡ್ಸೋಬೇಡವ ಇನ್ನು ಹೊತ್ತು ನೆತ್ತಿ ಮ್ಯಾಗ ಬಂದಿಲ್ಲ ನೀ ನಡಿ ಮನೆಗೆ ಹೋಗಿ ಊಟ ಮಾಡು ನಾ ಕೆಲಸ ಮುಗಿಸ್ಕೊಂಡು ಬರ್ತೀನವ ಹೌದವಾ ಯಾಕೆ ಮಾರಿ ಸಪ್ಪು ಮಾಡಿ ಜಲ್ದಿನ ಹೊಲ್ದ ಕಡೆ ಬಂದಿಲ್ಲ ಏನಿಲ್ಲ ಅಣ್ಣ ಮನೆಗೆ ಮಾವ ಬಂದಿದ್ದ ಅದಕ್ಕೆ ನಾನು ಸ್ವಲ್ಪ ಹೊಲದ ಕಡೆ ಬರ್ಬೇಕತ್ತೆ ಬಂದೆ ನೋಡವ ತಂಗಿ ನೀನು ಬಂದು 4 ದಿನ ಆಗಿಲ್ಲ ಸುದ್ದಿ ಎಷ್ಟು ಜಲ್ದಿ ಮುಟ್ಟ್ಯದಲ್ಲ ಅವನಿಗೆ ಹೌದು ಅದಿರಲಿ ಮತ್ತು ನಿಮ್ಮ ಮಾವ ಏನ್ರ ಅಂದನ ಏನಿಲ್ಲ ಅಣ್ಣ ಮನೆಗೆ ಬಂದಿದ್ದ ಬಂದ ರಾಧಾ ಆರಾಮದಿ ಅನ್ನೋದು ಕೇಳ್ದಣ್ಣ ಹಾ ಮಮ್ಮ ಆರಾಮದಿ ನಾನು ಅಷ್ಟು ಕಷ್ಟ ಮಾತಾಡಿ ಬಂದ್ಬಿಟ್ಟೆ ನಾನು ಹೌದಾ ನೋಡ್ರದ ನಿನಗೊಂದು ಹೇಳ್ತೀನಿ ನಾನು ಅವ್ರೇನೋ ನಿನಗೇನಲ್ಲ ಮದುವೆ ಮಾಡ್ಕೊಳ್ಳೋ ಸಲುವಾಗಿ ಬಣ್ಣದ ಮಾತಾಡಿ ನಿನ್ನ ಹೊಲಿಸ್ಕೋಬೇಕಂತೇಳಿ ಅವರಿಬ್ಬರದ ಅಕ್ಕ ತಮ್ಮನ ಮಾತನಾಡೋದ ಇಬ್ಬರು ಕೂಡಿ ಇಬ್ಬರು ಒಂದೇ ಗುಟ್ಟು ಮಾಡಿ ಇಬ್ಬರು ಅಕ್ಕ ತಮ್ಮನೆಲ್ಲ ಬಣ್ಣದ ಮಾತಾಡಿ ನನ್ನ ಜೋಡಿ ಇಬ್ಬರು ಕುಂತೇನೆಲ್ಲ ಜಗಳ ತೆಗಿಯಕತ್ತಾರ ಅವ್ರು ಆದರೆ ನಿನಗೊಂದು ಹೇಳ್ತೀನಿ ಅವರು ಬಣ್ಣದ ಮಾತಿಗೆ ನೀನು ಒಟ್ಟ ಮರಳಗಕ್ಕೆ ಹೋಗ್ಬೇಡ ಅದು ಅಲ್ಲದೆ ನನ್ನ ತಂಗಿ ಹೆಂಗದ ಅಂತ ನನಗೆ ಗೊತ್ತೈತಿ ಇಲ್ಲ ಅಣ್ಣ ನೀನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ ನೀ ಹಾಕಿದ ಗೆರಿನ ಎಂದು ದಾಟಲ್ಲ ಅಣ್ಣ ಇರ್ಲಿವಾ ಯಾಕಂದ್ರೆ ನೀನು ರಗಡ್ ಸಾಲಿ ಕಲ್ತಕ್ಕಿದಿ ಹಾಂ ನೀನು ಬೆಳೆದ ದೊಡ್ಡಕ್ಕಿಗಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆಲ್ಲ ಅರ್ಥ ಆಗುತ್ತೆ ನಾನು ಹೇಳೋ ಅವಶ್ಯಕತೆ ಏನಿಲ್ಲವ ತಂಗಿ
ಆದಷ್ಟು ಮೈ ತುಂಬ ಕಣ್ಣು ಮಾಡ್ಕೊಂಡು ನಿನ್ನ ಪಾಡಿಗೆ ನೀ ಇರವ. ಅಣ್ಣ ಸರಿ ಅಣ್ಣ, ನೀ ಏನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಣ್ಣ. ನಾ ಯಾರ ತಂಗಿ ಅನ್ನೋದು ನಿಂಗೆ ಗೊತ್ತೈತಲ್ಲ ಅಣ್ಣ. ನನ್ನ ಮುದ್ದು ತಂಗಿ. ಹಾಂ, ನೀ ಹೋಗುವ. ಹಾಂ, ನಿಮ್ಮ ಮನೆಗೆ ಹೋಗು, ನಾ ಬರ್ತೀನಿ. ಹಾಂ, ಹಾಂ ಹೋಗುವ. ಅದೇನಕ್ಕೆ ತಾಯಿಲೆ ನನ್ನ ತಂಗಿನ ನಿನ್ನ ಮನೆಗೆ ಸತ್ರು ಕೊಡೋದಿಲ್ಲ. ನಾ ಸುಮ್ ಸರ ಹಾದಿ ಬಿಡು. ನನ್ನ ಏನ್ರ ನೀ ತರ್ಬಿದ್ ನಮ್ಮ ಅಣ್ಣಗೆ ಗೊತ್ತಾತಂದ್ರ ನಿನ್ ಜೀವ ಸಹಿತ ಉಳಿದ. ಅದು ಇರ್ಲಿ, ಹೊಲಕ್ಕೆ ನಿಮ್ಮ ಅಣ್ಣಗೆ ನೋಡಕ್ ಬಂದಿವೋ ನನ್ನನ್ನು ನೋಡಕ್ ಬಂದಿವ? ಹಾ ಮಮ್ಮ, ನೀ ಹಿಂಗ್ ತಿಳ್ಕೊಂಡೇನ? ನಮ್ಮ ಅಣ್ಣ ನನಗ ಹೇಳ್ಯಾನ ದುಷ್ಟರದಿಂದ ದೂರ ಇರತ್ತ. ಹಾ, ಬರಬ್ರಿ ಹೇಳ ನೋಡು, ದುಷ್ಟರ್ ಕಂಡ್ರ ದೂರ ಇರಂದಾನ. ಆದ್ರೆ ಈ ಮಾವನ್ ನಿಂತ್ರ ಅಲ್ಲ. ನೀ ಎಷ್ಟು ದೂರ ಹೊಕ್ಕಿ ನೋಡು, ಅಷ್ಟ ಸಮೀಪ ನಾ ಬಂದೇ ಬರ್ತೀನಿ. ಮಾಮ, ಕನಸ್ ಕಾಣ್ಬೇಕಾರೆ ಹಗಲ್ ಕನಸ್ ಕಾಣ್ಬಾರ್ದು. ಹಗಲ್ ಕನಸ ಕೊಟ್ರು ಸರಿ, ಕೊಡ್ಲಿಕ್ಕಂದ್ರು ಸರಿ, ನಿನ್ನ ಹೊತ್ಕೊಂಡು ಹೋಯ್ದು 4 ಮಂದಿ ಮುಂದೆ ನಾ ಮದುವೆ ಹಾಕಿನಿ. ನೀ ಎಲ್ಲಾರ ನಿಮ್ಮ ಅಣ್ಣನ ಮಾತು ಕೇಳಿ ನನ್ನ ದೂರ ಮಾಡಕತ್ತಿ ಅಂದ್ರೆ ಒಟ್ಟ ನಿನ್ನ ಬಿಡುದಿಲ್ಲ. ಮದ್ವಿ ಆಗಮ್ಮ, ಆದ್ರ ನನ್ನ ಆಗ್ಬೇಕಂತ ಏನ್ರ ಐತೇನ? ಅಂದ್ರ ನಿನ್ನ ಮಾತಿನ ಅರ್ಥ ಮತ್ತೆ ಯಾರನಾರ ಮದುವೆ ಆಗ್ಬೇಕಂತ ಮಾಡಿ ಏನು? ಮತ್ತೆ ಯಾರನಾರ ಮದುವೆ ಆಗ್ಬೇಕಂತ ಮಾಡಿದ್ರ ಅದು ನಿನ್ನ ಭ್ರಮೆ ಅಂತ ತಿಳ್ಕೊ. ಮಮ್ಮ, ನಮ್ಮ ಅಣ್ಣ ನನಗ ಅಂತ ಬುದ್ಧಿ ಕಲ್ಸಿಲ್ಲ, ಕಲ್ಸೋದು ಇಲ್ಲ. ಎಲ್ಲಿ ತಕ ಓದ್ತಿ ಓದು, ನಿಂದು ಓದ್ ಮುಗ್ದಿಂದ ನಮ್ಮಿಬ್ಬರ ಮದ್ವಿ. ಮಮ್ಮ, ಮೊದಲ ನನ್ನ ಮನಸ್ಗೆಲ್ಲ, ಆಮೇಲೆ ಮದ್ವಿ ವಿಚಾರ ಮಾಡತ್ತಿ. ಸರಿ ದೂರ. ಹೋಗ್ ಎಲ್ಲಿ ಹೋಗಿ ನೋಡು. ಅವ್ನವ್ನ ಈಗಿನ ಹುಡುಗರ ಈಗಿನ ಹುಡುಗ್ಯಾರ ಬೇರೆ ಈಗ್ಯಾರು ಸಾಕಾಗೈತಿ. ನಮ್ಮ ಅನ್ನ ಕೇಳೋನು ಹೋಗಿ. ಯಾಕೋ ಬಸಪ್ಪನ ಹಿಂಗೆ ಕೂತೀರ? ಆವ ಬಂದಿಲ್ಲ ನೀವತ್ತು? ಬಾಪ ಬೀರಪ್ಪ. ಹಾಂ, ಆರಾಮದಿಲ್ಲ? ಆರಾಮಲ್ಲ. ನಾನು ಆರಾಮ ನೋಡಪ್ಪ. ನಾನು ಇಲ್ಲೇ ರೋಡ್ ಮ್ಯಾಗ ಕೆಲಸ ನಡೆದೈತಿ, ಇಲ್ಲೇ ಕೆಲಸದ ಮ್ಯಾಗ ಬಂದೀನಿ. ಆರಾಮದಿಲ್ಲ? ಹಿಂಗ್ಯಾಕ ಭಾಳ ಸರಿ ಯಾಕೆ ಮಾರಿ ಇಟ್ಟು ಸಪ್ಪಗೆ ಮಾಡಿಲ್ಲ ಬಸಪ್ಪನ? ಏನು ಯಾವ ಯೋಚನೆ ಮಾಡ್ಲತ್ತೇನು ಮತ್ತೆ? ಏನಿಲ್ಲಪ್ಪ ಬೀರಪ್ಪ, ಯಾಕಂದ್ರೆ ಹೊಟ್ಟೆ ಅನ್ಸಿಟ್ಟು ರಟ್ಟೆ ಆಗಿಲ್ಲಾರ್ದಂಗೆ ಆಗ್ಯದ. ಯಾಕೆ ಓಣ ಅಂಥದ್ದು ಏನಾಗೈತಿ ನಿನಗೆ? ಏನಾಗ್ಯದ ಅನ್ನಕ್ಕೇನಿಲ್ಲಪ್ಪ, ತಂಗಿ ಒಬ್ಬಕ್ಕೆ ಬೆಳೆದು ದೊಡ್ಡಕ್ಕೆ ಆದ್ಲು. ಹಂಗೆ ಇರ್ತದಲ್ಪ ಮನೆ ಸಮಸ್ಯೆ ಅಂದಾಗ ನೂರಾರು. ಅದಿರ್ಲಿ ಬಿಡು, ಮತ್ತೇನು ಊಟಕ್ಕೆ ಹೋಗಿಲ್ಲ ಏನ? ಎಲ್ಲಿ ಊಟಕ್ಕೆ ಹೋಗಿಲ್ಲಿನ? ಅಡಿಗೆ ಬರೋದೈತಿ, ಊಟ ಬರೋದೈತಿ, ಅದಕ್ಕೆ ಇಲ್ಲೇ ಕೂತೀನಿ. ಮತ್ತೆ ನೀ ಕಂಡು ಈ ಕಡೆ ಬನ್ನಿ. ನಾನು ಅದು ಚಲೋ ಮಾಡಿದಿ. ಹಾಂ, ಅದು ಊಟ ಮಾಡೋಗು, ನಾನು ಅಷ್ಟು ಮನೆಗೆ ಹೋಗ್ತೀನಿ. ಆಯ್ತಾಯ್ತಾ, ಒಟ್ಟು ಯೋಚನೆ ಮಾಡಬೇಡ. ರೊಕ್ಕ ಪಕ್ಕ ಬೇಕಾದ್ರೆ ಹೇಳು, ತೊಗೊಂಬರ್ತೇನೆ. ಬೇಡ, ಏನು ಬೇಡ. ಹಾಂ, ಇರಲಿ. ಹಾಂ, ನಡೀತಪ್ಪ. ಹಾಂ, ಹೋಗ್ಬೇಕು. ಮಾತ್ರ ಅದ ಕಾಲೇಜ್ಗೆ ಯಾವಾಗ ಹೋಗೋದು? ಹೌದ್ ಮಹೇಶ, ನಾನು ಅದ ವಿಚಾರದಾಗ ಅದೀನಿ. ಅಣ್ಣನ ಹೋಗೋಣ ಅಂತಾನ, ಹೋಗ್ಬೇಕು. ಹೌದು, ಮತ್ತು ನಿಮ್ಮ ಅಣ್ಣ ಹೇಳಿದ್ರಾಗ ಏನು ತಪ್ಪೈತಿ? ಇಲ್ಲಿದ್ರೆ ನಿಂದು ಓದ್ ಹಾಳಾಗ್ತೈತಿ. ಸುಮ್ಮ ನಿಮ್ಮ ಅಣ್ಣ ಹೇಳಿದಂಗೆ ಹೋಗ್ಬಿಡು. ನಾನು 2 ದಿನ ಬಿಟ್ಟು ಹೋಗೋಣ. ಆತ್ ಮಹೇಶ, ಅಣ್ಣ ಹೇಳುದು ಒಂದ, ನೀ ಹೇಳುದು ಒಂದ. ನಾನು 4 ದಿನ ಬಿಟ್ಟು. ತಂಗಿ ರಾಧಾ, ಯಾರವ ಇವರು? ಅಣ್ಣ, ಇವ್ರು ನನ್ನ ಫ್ರೆಂಡ್ ಮಹೇಶ್ ಅಂತ. ನಾನು ಇವ್ರು ಬಿಜಾಪುರದಾಗ ಕಾಲೇಜ್ ಕಲ್ತೀವಣ್ಣ. ನನ್ನ ಭೇಟಿಯಾಗಿ ಹೋಗ್ಬೇಕಂತ ಬಂದ ನಾನು. ಅಲ್ವಾ ತಂಗಿ, ಫ್ರೆಂಡ್ ಅಂತಿ, ಇಬ್ರು ಕೂಡಿ ಕಲಿತೀವಿ ಅಂತಿ ಅಲ್ಲವ? ಹೊರಗೆ ಕುಂದ್ರಿಸಿ ಮಾತಾಡಕತ್ತಿಲ್ಲ, ಒಳಗೆ ಕರ್ಕೊಂಡು ಚಾಪಿ ಹಾಸಿ ಕುಂದ್ರಿಸಿ ಮಾತಾಡ್ಬೇಕಿಲ್ಲವ? ಇಲ್ಲಣ್ಣ, ನಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ಸುಮ್ಮ ಭೇಟಿ ಆಗಕತ್ ಬಂದಿದ್ದೆ. ನಾನು ಸ್ವಲ್ಪ ನಡೀತೀನಿ. ನೋಡಿ ಮಹೇಶ, ನನ್ನ ತಂಗಿ ಫ್ರೆಂಡ್ ಅಂತ ಅನ್ನಕತ್ತೀವಿ. ಹೌದಾ, ಇಬ್ರು ಕೂಡಿ ಕಲಿಯಾಕತ್ತೀವಿ. ಸ್ವಲ್ಪ ಅಕ್ಕಿನೂ ಅಲ್ಲಿ ಒಬ್ಬಕ್ಕಿನ ಇರ್ತಾಳೆ, ಸ್ವಲ್ಪ ಹುಷಾರಾಗಿ ನೋಡ್ಕೊರಪ್ಪ. ಹಾಂ, ಫ್ರೆಂಡ್ ಅಂದ್ಮ್ಯಾಗ ಏನಲ್ಲ, ಫ್ರೆಂಡ್ ಮ್ಯಾಗ ನಂಬಿಕೆ ಇಡಬೇಕಾಗತ್ತೆ. ಅದಕ್ಕೆ ಆ ನಂಬಿಕೆ ಮ್ಯಾಗ ನಿನಗೆ ಹೇಳಕತ್ತೀನಿ ನಾನು. ಯಾಕಂದ್ರೆ ಆಕೆ ಏನು ಬಂದಾಳಲ್ಲ, ಇವತ್ತಿಗೆ 4-5 ದಿನ ಆದರೂ ಒಂದು ಸ್ವಲ್ಪ ನನ್ನ ತಂಗಿ ಮುಖದಾಗ ಖುಷಿ ಅನ್ನೋದೇ ಇಲ್ಲಪ್ಪ. ಇಲ್ರಿ ಅಣ್ಣ, ಇಬ್ಬರು ಕುಡಿಯೋಕೆ ಕಲಿಯಾಕತ್ತೀವಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ನಾವು ಆರಾಮಿರ್ತೀವಿ ರೀ. ನೋಡಿ ಮಹೇಶ, ಈ ಮಾತು ಯಾಕೆ ಅನ್ನಕತ್ತೇನಂದ್ರೆ, ಇಲ್ಲಿ ಮನ್ಯಾಗ ಸಂಚು ಬೇರೆ ನಡೆದದ. ಯಾಕಂದ್ರೆ ಅವ್ರ ವೈನಿ ಅವ್ರ ತಮ್ಮಗಕ್ಕಿನ ಕೊಟ್ಟು ಮದುವೆ ಮಾಡ್ಬೇಕಂತೇಳಿ ಒಳಗಿಂದೊಳಗೆ ಸಂಚು ನಡೆಸ್ಯಾರ. ಆದ್ರೆ ನನಗದು ಇಷ್ಟ ಇಲ್ಲ. ಯಾಕಂದ್ರೆ ನನಗೂ ಪ್ರೀತಿ ವಿಶ್ವಾಸ ಐತಿ ಅವ್ರ ಮ್ಯಾಗ. ಅವ್ರು ನೋಡ್ತಿ, ಅವ್ರು ಬದುಕೋ ರೀತಿ, ಅವ್ರ ಬೆಳವಣಿಗೆ ನನಗೆ ಯಾವುದೂ ಇಷ್ಟ ಇಲ್ಲ. ಎದಕ್ಕಪ್ಪ ಅಂದ್ರೆ ದುಡಿಯೋರಲ್ಲ, ದುಃಖ ಬಿಡೋರಲ್ಲ, ಏನೂ ಅಲ್ಲ. ಒಂದು ಸಂಸಾರ, ನನ್ನ ಮನೆ ಅನ್ನೋದು ಏನೂ ಇಲ್ಲ ಅವರಿಗೆ.
ಬರೀ ಹಿರಿಯರ ಆಸ್ತಿ ಹಾಳು ಮಾಡ್ಕೋತ ತಿನ್ಕೋತ ಉಡ್ಕೋತ ಅಡ್ಡಾಡಿ ಅನ್ಕೊಂತೇನಲ್ಲ ಬರೀ ಉಡಾಳ್ಗಿರಿ ಮಾಡೋರ ಅವ್ರು. ನನ್ನ ತಂಗಿ ಕೊಟ್ಟ ಮನೆ ಬೆಳಕಾಗಿ ಬದುಕಬೇಕಂತೇಳಿ ನಾ ಮಾಡಕತ್ತೀನಿ. ಎಲ್ಲದಕ್ಕೂ ಮೇಲಾಗಿ ಆಕೆ ಕಲಿತ ನೌಕರಿ ಮಾಡ್ಲಿಕ್ಕಂದ್ರೂ ಚಿಂತಿಲ್ಲ. ಕೊಟ್ಟ ಮನೆಗೆ ಅವರ ಸೊಸೆ ಅಲ್ಲ ಮಗಳಾಗಿ ಹೋಗ್ಬೇಕನ್ನೋದು ಈ ಅಣ್ಣನ ಕೊನೆಯ ಆಸೆ ಐತಪ್ಪ. ಆಯ್ತವ ತಂಗಿ, ನೀ ಅವ್ರ ಜೋಡಿ ಮಾತಾಡ್ಕೊಂಡು ಬಂದರು ನಾ ದನಗಳಿಗೆ ನೀರಿಟ್ಟು ಬರ್ತೀನಿ. ಹಾಂ ಆಯ್ತು ಆಯ್ತವ. ಅಪ್ಪ ದೇವ್ರೆ, ನನ್ನ ತಂಗಿ ನೋಡಪ್ಪ, ಗುರುತು ಪರಿಚಯ ಇಲ್ಲದವ್ರ ಜೊತೆ ಎಷ್ಟು ಚಂದ ನಕ್ಕೋತ ಆಡ್ಕೋತ ಚಂದಂಗೆ ಅದಾಳ. ಅದೇ ನನ್ನ ಮನ್ಯಾಗ ಏನು ಹೇಳೋದು ದಾರಿ ಇಲ್ಲ. ಎಲ್ಲೇ ಇರಲಿ ಏನೇ ಇರಲಿಪ್ಪ, ನನ್ನ ತಂಗಿ ಸದಾಕಾಲ ಹಿಂಗೆ ನಕ್ಕೋತ ಆಡ್ಕೋತ ಚಂದಂಗೆ ಇರಲಿಪ್ಪ. ರಾಧಾ, ನಾನು ಬಿಜಾಪುರ ಕಾಲೇಜ್ ಹೋಗ್ತೀನತ್ತ, ನೀನು 2 ದಿನ ಬಿಟ್ಟು ಬಾ. ಏನಪ್ಪ ಮಮ್ಮ ಏನು ಮಾಡಾಕತ್ತಿ? ಹಾಂ ಹಾಂ, ಏನಿಲ್ಲ ಬಾರಪ್ಪ ಸುಖ ಪುರುಷ. ಅಲ್ಲ ಮಮ್ಮ, ನಿನಗೆ ಏನು ಕಮ್ಮಾಗೈತಿ? ದನ ದುಡ್ದಂಗೆ ಹೊಲ್ದಾಗ ಒಬ್ಬನೇ ದುಡಿಯಾಕತ್ತಿ ಅಲ್ಲ. 100 ಎಕರೆ ಆಸ್ತಿ ಐತಿ, ಅದ್ರಾಗ 2 ಎಕರೆ ಮಾರಿ ಕೈಸಿ ಆರಾಮ್ ರಾಜನಂಗೆ ಇರ್ಬೇಕಿಲ್ಲ. ಏನಿದು ಕತ್ತಿಗೆ ದುಡ್ದಂಗೆ ದುಡಿಯಾಕತ್ತಿ ಅಲ್ಲ ಒಬ್ಬನೇ? ಹೌದಲೆ ಅಪ್ಪರ ಮಗನ. ಅಲ್ಲಪ್ಪ ಹಳ್ಯ, ನಮ್ಮ ಹಿರಿಯರ 100 ಎಕರೆ ಹೊಲ ಮಾಡಿದ್ದು ಆಸ್ತಿ ಮಾಡಿದ್ದು ಚಂದಂಗೆ ತಮ್ಮ ಹೊಲದಾಗ ದುಡ್ಕೊಂಡು ತಿನ್ಲಿ ಅಂತ, ಬೇಡ್ಕೊಂಡು ತಿನ್ಲಿ ಅಂತಲ್ಲ. ಮಾರ್ಕೊಂಡು ತಿಂದ್ರೆ ಹಂಗೆ ಎಷ್ಟು ಜಾಗ ಉಳಿಯಲ್ಲ, ಎಲ್ಲ ದಿವಾಳಿ ಆಗಿ ಹೋಗ್ಬೇಕಾಕೈತಿ. ಹಿರಿಯರ ಪುಣ್ಯಲಿಂತ್ರ ಇದಷ್ಟು ಭೂಮಿ ಐತಿ, ಚಂದಂಗೆ ಮಾಡ್ಕೊಂಡು ದುಡ್ಕೊಂಡು ತಿನ್ನಾಕತ್ತೀವಿ. ಏ ಮಾವ, ನೀ ಇಷ್ಟು ಶಾಣೆ ಆದಿ, ನಿನ್ನ ತಂಗಿಗೆ ಶೀಟಾಗಿಟ್ಟು ಓದಿಸಕತ್ತಿ ಅಲ್ಲ, ನೀ ಅಲ್ಲೇ ನೋಡಿ ಫೇಲ್ ಆಗಿದ್ದು. ಅಂದ್ರೆ ನಿನ್ನ ಮಾತಿನ ಅರ್ಥ? ನಿನ್ನ ತಂಗಿ ಇಷ್ಟಲ್ಲ ಈಗ ಬೆಳೆದು ದೊಡ್ಡಕ್ಕೆ ಆಗ್ಯಾಳ. ದೊಡ್ಡಕ್ಕೆ ಆಗಲಿ ಸಣ್ಣಕ್ಕೆ ಆಗಲಿ ನನ್ನ ತಂಗಿನ ಅಲ್ಲ. ಏ ಮಮ್ಮ, ಅದೆಲ್ಲ 12 ನಿನ್ನ ಗೋಳ ಪುರಾಣ ಹೇಳ್ಬೇಡ ನನಗೆ. ಈಗೇನು ನಿನ್ನ ತಂಗಿ ಕೊಟ್ಟು ನನಗೆ ಮದುವೆ ಮಾಡುವ ಏನಿಲ್ಲ. ಮದುವೆ 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 ನೀ ಏನು ದುಡಿತೈತೆ ನಿನ್ನ ಮದುವೆ ಮಾಡಿಕೊಡ್ಲಿ ನನ್ನ ತಂಗಿನ ನಾನು. ಊರಾಗ ಚಲೋ ಹೆಸರೈತ್ಯಾ, ದುಡ್ಡು ಐತ್ಯಾ, ಒಂದು ಚಲೋ ಉದ್ಯೋಗ ಮ್ಯಾಗದಾನ, ಏನು ಐತೆ ಅಂತ ನನ್ನ ತಂಗಿನ ಕೊಟ್ಟು ನಿನ್ನ ಮದುವೆ ಮಾಡಿಕೊಡ್ಲಿ ನಾನು. ನನ್ನ ಈ ಪ್ರತಿಯೊಂದು ಮಾತಿಗೂ ನೀ ಉತ್ತರ ಕೊಡು. ಉತ್ತರ ಕೊಟ್ಟಿದ್ದ ಖರೆ ಆದ್ರೆ ನಿನ್ನ ಕೊಟ್ಟು ನಾ ಮದುವೆ ಮಾಡ್ತೀನಿ ನನ್ನ ತಂಗಿನ. ನಾನು ಮುಂದೆ ನಿಂತು ತಕ್ಕಿ ಕಾಳು ಹಾಕ್ತೀನಿ. ನೋಡು ಮಮ್ಮ, ಹಿರಿಯರು ಮಾಡಿದ್ದು 50-60 ಎಕರೆ ಆಸ್ತಿ ಐತಿ. ನಿನ್ನ ತಂಗಿನ ಮದುವೆ ಆದ ಅಂದ್ರೆ ಆರಾಮ್ ಕೂತಿರ್ತೀನ. ನಿನ್ನ ತಂಗಿನ ರಾಣಿ ಹೆಂಗ್ ನೋಡ್ಕೋತೀನಿ ಮಮ್ಮನ, ಮತ್ತೇನು ಬೇಕು ನಿನಗೆ? ಶಬಾಷ್, ಹಿರಿಯರು ಮಾಡಿದ ಆಸ್ತಿ ಐತಿ, ಸಾಯಿಯವ್ರಿಗೆ ನನ್ನ ತಂಗಿನ ತೊಗೊಂಡು ಕುಂತಿತ್ತಿ ತಿತ್ತೈ. ಮತ್ತು 50 ಎಕರೆ ಹೊಲ ಅಂದಿಲ್ಲ, ಹಾಂ ಅದು ಇದ್ದದ್ದು ಖರೆ. ನನ್ನ ತಂಗಿನೂ ಮದುವೆ ಆದ ಅಂತ ತಿಳ್ಕೊನಿ. 50 ಎಕರೆ ಹೊಲ ಆಸ್ತಿ ಎಲ್ಲ ಇರೋ ತನ ಚಂದಂಗೆ ಬಿದ್ರು ಕುಂತು ತಿಂತೀರಿ. ಅದಾಗಿಂದ ನೀನು ಭಿಕ್ಷೆ ಬಿಡ್ತಿ, ನನ್ನ ತಂಗಿನೂ ಭಿಕ್ಷೆ ಬಿಡಕಸ್ತಿಯಲ್ಲ. ಮತ್ತೆ ನೀ ಏ ಮಮ್ಮ, ನಿನ್ನ ತಂಗಿನ ನನಗೆ ಕೊಡೋದಿಲ್ಲ. ನೀ ಹೆಂಗೆ ಕೊಡೋದಿಲ್ಲ ಅಂತ ನಾನು ನೋಡ್ಕೋತೀನಿ. ಹೋಗು, ನಿನ್ನಂಥ ರಾಮಣ್ಣಗಳಿಗೆ ಭಾಳ ನೋಡಿನ. ನನ್ನ ಬಂಗಾರ ಅಂತ ತಂಗಿಗೆ ಭಾಂಡೆ ಮಾರನ್ ಕೈಯಾಗ ಕೊಡ್ಲ್ಯಾ? ನನ್ನ ತಂಗಿನ ಈ ಅಣ್ಣನ ಉಸಿರಿರೋವರೆಗೂ ನಿನಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಏನಾಕೈತೆ ಆಗಲಿ, ನಾನು ನೋಡ್ತೀನಿ. ರಾಧಾ, ಬಂಗಾರ ಅಂತ ಅಣ್ಣನ ಕುಡ್ಯಾಕ ನೀನು ಪುಣ್ಯ ಮಾಡಿ ನೋಡು. ಅಣ್ಣ ನಮ್ಮವನಾದ್ರ ಅಕ್ಕೆ ನಮ್ಮವಳಕ್ಕಲ್ಲ. ಏ ರಾಧಾ, ಕಂಡ್ಕಣ್ಣವ್ರ ಜೋಡಿ ನಕ್ಕೋತ ಮಾತಾಡ್ತಿದ್ದಲ್ಲ, ನನ್ನ ತಮ್ಮನ ಜೋಡಿ ಮಾತಾಡಂದ್ರ ಹೊಟ್ಟೆ ಕಾರ್ಯ ಕೆಲಸಂಗಕ್ಕದಲ್ಲ ನಿನಗೆ. ರಾಧಾ, ನಿಮ್ಮ ಮನೆ ವಿಚಾರ ಏನೇ ಇದ್ರು ಮನೆ ಒಳಗೆ ಕೂತ್ ಮಾತಾಡ್ರಿ, ನಾ ಹೋಗ್ತೀನಿ. ಅಲ್ಲ, ನಮ್ಮ ತಮ್ಮ ನಿನ್ನ ಜೋಡಿ ಮಾತಾಡ್ಬೇಕತ್ತ ಊರಿಂದ ಊರಿಗೆ ಬಂದಾನ. ಅವನ ಜೊತೆ ಮಾತಾಡ್ಲಾರ್ದೆ ಇನ್ನೊಬ್ರ ಜೋಡಿ ಮಾತಾಡ್ಕೋತ ನಕ್ಕೋತ ನಿಂತಿದಿ. ಹಂಗೇನಿಲ್ರಿ ಏನಾರ, ಯಾರು ಹೆಂಗೆ ಮಾತಾಡ್ತಾರ ಅವ್ರ ಜೋಡಿ ಹೆಂಗೆ ಮಾತಾಡಬೇಕಲ್ರಿ. ಮದುವೆ ವಿಷಯ ಎಲ್ಲ ತೆಗಕ್ಕೆ ಹೋಗ್ಬೇಡ್ರಿ. ಇನ್ನ ನಾನು ಓದ್ ಮುಗ್ದಿಲ್ರಿ. ಇನ್ನ ನನ್ನ ಕಾಲ್ ಮ್ಯಾಗ ನಾನು ನಿಂದಿರ್ಬೇಕ್ರಿ. ನಿಂತ ಮೇಲೆ ನಮ್ಮ ಅಣ್ಣಾಗ ನಾವು ಒಳ್ಳೆ ತಂಗಿ ಆಗ್ಬೇಕ್ರಿ. ಆಮೇಲೆ ನನ್ನ ಮದುವೆ ವಿಚಾರ ಮಾಡತ್ತೀರಿ. ನೀವು ಫಸ್ಟ್ ಒಳಗೆ ಹೋಗ್ರಿ.
ಏನ್ರಿ ನಿಮ್ಮ ತಂಗಿ ಮೇಲಿಂದ ಬಿದ್ದಾಳೇನ? ಯಾಕೆ ಹಂಗ್ಯಾಕೈತಿ ಆ ಖುಷಿಗೆ? ತಂಗಿಗೆ ಎಟ್ಟು ತಿಳಿಸಿ ಹೇಳಿದ್ರು ನಮ್ಮ ತಮ್ಮನ ಮದುವೆ ಆಗ ಕೊಪ್ಪಲಾಗ್ಯಾಳ. ಏನ್ ಅಂತದ್ ಮಾಟ ಮಂತ್ರ ಮಾಡಿರಕ್ಕಿಗೆ? ಮಾಟ ಮಂತ್ರ ಮಾಡ್ಸೋದು ನಮ್ಮ ಮನಿತನ ಒಳಗೆ ಇಲ್ಲ. ಹಂಗೆ ಏನಾರು ಕಲಿಬೇಕಂದ್ರ ಅದು ನಿಮ್ಮನ್ನ ನೋಡಿ ಕಲಿಬೇಕು. ಮಾತ್ ಒಂದ್ಸಲ ಮಾತ ಸ್ಟಾರ್ಟ್ ಮಾಡಿದ್ರೆ ಅಂದ್ರ ನಿಮ್ಮನ್ನ ಯಾರು ಸೋಲಿಸ್ತಾರಿ ಮಾತ್ನ್ಯಾಗ? ಅಣ್ಣ ಹೆಂಗ ತಂಗಿನೂ ಹಂಗೆ ಅಲ್ಲ. ಈಗ ತಿಳಿತಲ್ಲ, ನಮ್ಮ ಅಣ್ಣ ತಂಗಿನ ಬದಲಿಸೋ ಬದಲ ನೀನು ಚೆನ್ನಾಗಿ ಬದಲಾಗಿ ಮೊದಲು ಮನೆಯಾಗ ಸಂಸಾರ ಮಾಡೋದು ಕಲಿ ಹೋಗು. ಹಿಂಗ ತಂಗಿ ಅಂತ ಹೇಳಿ ಸಲ್ಗಿ ಕೊಟ್ಟು ತಲೆ ಮೇಲೆ ಕುಂದರ್ಸ್ಕೊಂಡ್ರೆ ಅಂದ್ರ ನಾಳೆ ದಿವಸ ಯಾವನವ್ರು ತಗೊಂಡು ಓಡ್ ಹೋಗ್ತಾಳಕಿ. ಗಿರಿಜಾ, ನಾಲಿಗೆ ಹಿಡಿತದಲ್ಲಿರ್ಲಿ. ಅದೇ ಏನಾದ್ರು ನಿನ್ನ ಹೊಟ್ಟಿಲಿ ಹುಟ್ಟಿದ ಮಗಳಾಗಿತ್ತಂದ್ರ ಈ ಮಾತು ನನಗೆ ಅಂತಿದ್ದೇನ? ನನ್ನ ತಂಗಿಗೆ ಅಂತಿದ್ದೇನೆ ಈ ಮಾತ? ನಿನ್ನ ನಾಲಿಗೆ ನಿನ್ನ ಹಿಡಿತದೊಳಗೆ ಇಟ್ಕೊಂಡ್ರೆ ಮನ್ಯಾಗ ಸಂಸಾರ ಮಾಡಕ್ಕೆ ಚಂದಂಗೆ ದಾರಿ ಆಗುತ್ತೆ. ಇಲ್ಲಂದ್ರೆ ನಿನಗೂ ನಿನ್ನ ತವ್ರ ಮನೆ ದಾರಿ ಕಾಣಿಸ್ಬೇಕಾಗುತ್ತೆ. ನಾನು ಬಡೀರಿ ಏನ್ ಮಾಡ್ತೀರಿ ಮಾಡ್ರಿ, ಆದ್ರೆ ನಿಮ್ಮ ತಂಗಿನ ನಮ್ಮ ತಮ್ಮಗ ಮದುವೆ ಮಾಡೇ ನಾನು. ಗಿರಿಜಾ, ಹೇಳೋದು ಅರ್ಥ ಮಾಡ್ಕೊ. ಅಲ್ಲ, ನಿಮ್ಮ ತಮ್ಮಗ ಏನೈತಿ? ಇನ್ನು ನೌಕರಿ ಐತಿ, ದುಡಿತಾನ ಬಡಿತಾನ, ಏನು ಮಾಡ್ತಾನೆ? ಯಾಕಂದ್ರೆ ಇವತ್ತು ಒಂದಲ್ಲ 500,000 ರೂಪಾಯಿ ತಂದು ಗಳಿಕೆ ಮಾಡ್ತಾನೆ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾನ ಅಂತ ಏನು ರೈತನ? ಅವಂಗ ಏನ್ ಕಡಿಮೆ ಐತ್ರಿ? 50 ಎಕರೆ ಆಸ್ತಿ ಐತಿ, ಕೂತು ತಿಂದ್ರು ಕರಗ್ಲಾರ್ದಷ್ಟ ಐತಿ. ಅಂತವು ನೀವು ಹೆಣ್ಣು ಕೊಡಂಗಿಲ್ಲ ಅಂತೀರಿ? ಇಲ್ಲನಲ್ಲ, ನನ್ನ ತಂಗಿನ ನಿಮ್ಮ ತಮ್ಮನ ಮದುವೆ ಮಾಡಿ ಕೊಡ್ಬೇಕಿಲ್ಲ ಅಂದಿಲ್ಲ. ಆದ್ರೆ ನಿಮ್ಮ ತಮ್ಮ ಎದರಾಗದಾನ, ಕುಣದಾಗದಾನ, ನಡಿತಾಗದಾನ, ಇನ್ನು 4 ಮಂದಿ ಬಾಯಾಗದಾನ. ಏನಕ್ಕತ್ತ ಆಗ್ಲಿ, ನಾನು ನಮ್ಮ ತಮ್ಮಗ್ ಮದುವೆ ಮಾಡಕ್ಕೆ ನಾನು. ಅತಿ ಹೆಚ್ಚಾದ್ರೆ ಅಮೃತನೂ ವಿಷ ಆಕೈತಿ. ನೀನು ನಿಮ್ಮ ತಮ್ಮನೋ ಅಥವಾ ನಾನು ನನ್ನ ತಂಗಿನೋ ನೋಡೇ ಬಿಡು. ಅಣ್ಣ ಬಾಯಿಲಿ ಯಾಕಪ್ಪ, ಏನಾಯ್ತು? ಅಲ್ಲಿ ರಾಧಕ್ಕ ಐತ್ಲಣ್ಣ, ಮಾರಿ ಸಪ್ ಮಾಡಿ ಕೂತಾಳಣ್ಣ. ಎಲ್ಲಿ ಹೋತಮ್ಮ? ಅಲ್ಲಿ ಅಣ್ಣ ನಿಮ್ಮ ಮನಿ ತಕ. ನನ್ನ ತಂಗಿ ರಾಧಾ? ಅಣ್ಣ ಹೌದಾ? ನೀವು ನಡ್ರಿಪ್ಪ, ಬರ್ತೀನಿ ನಡ್ರಿ. ಅಮ್ಮ, ಹಾ ಅಣ್ಣ. ರಾಧಾ, ಯಾಕವ್ವ ಮಕ್ಕ ಸೊಪ್ಪು ಮಾಡಿಯಲ್ಲ? ಹಂಗೇನಿಲ್ಲ ಅಣ್ಣ, ಏನೂ ಇಲ್ಲಣ್ಣ. ಯಾಕವ್ವ, ಎದಕ್ಕೆ ಮಕ್ಕ ಸೊಪ್ಪು ಮಾಡಿ? ತಂಗಿ, ನಿನ್ನ ಬಿಟ್ಟು ನನಗೆ ಯಾರದಾರವ? ಯಾಕವ್ವ, ನಿಮ್ಮ ವೈನಿ ಏನ್ರ ಅಂದ್ಲ ನಿನಗೆ? ಯಾಕೂ ಇಲ್ಲಣ್ಣ, ಯಾಕೋ ವೈನಿ ಒಂದು ಸ್ವಲ್ಪ ಭಾಳ ಚುಚ್ಚಿ ಮಾತಾಡತ್ತ ಅಣ್ಣ, ಅದ ಮನ್ಸಿಗೆ ಹತ್ತೈತಣ್ಣ. ಎಷ್ಟಾಗಲಿ ಅಕ್ಕ ತಮ್ಮ ಒಂದಾಗ್ಯಾರಲ್ಲ, ಏನಾರ ಮಾಡಿ ಕಲ್ಲು ಒಗಿಬೇಕಂತ ಕುಂತಾರವ ಅವರು. ಇರಲಿ ತಂಗಿ, ಒಂದು ಮಾತು ಹೇಳ್ತೀನಿ, ನಾನು ಆ ಮಾತು ನೆರೆಸ್ಕೊಡ್ಬೇಕವ ನೀನು. ಏನಣ್ಣ ಅದು? ಏನಿಲ್ಲವ, ಈ ನಿಮ್ಮ ಅಣ್ಣನ ಒಂದು ಕೊನೆ ಆಸೆ ನೀನು ನಡೆಸ್ಕೊಡ್ಬೇಕವ. ಏನು ಹೇಳಣ್ಣ? ನೀನು ನಡೆಸ್ಕೊಡ್ತೀನಿ ಅಂತೇಳಿ ನನಗೆ ಮಾತು ಕೊಡವ. ಅಣ್ಣ, ನೀ ಹಾಕಿದ ಗೆರೆ ಅದು ದಾಟಲ್ಲ, ದಾಟೋದು ಇಲ್ಲ ಅಣ್ಣ. ಆಯ್ತವ, ಏನು ಅನ್ನೋಕ್ಕೇನಿಲ್ಲ. ನಿನ್ನ ಫ್ರೆಂಡ್ ನಿನ್ನ ಜೊತೆ ಸಾಲಿ ಕಲಿಯಾಕತ್ತಾನಲ್ಲ, ಆ ಹುಡುಗನ ಜೊತೆ ನಾನೇ ನಿಂತು ನಿಮ್ಮಿಬ್ಬರು ಮದುವೆ ಮಾಡ್ಬೇಕಂತೇಳಿ ನಾನು ತೀರ್ಮಾನ ಮಾಡಿನವ. ಆ ದೃಷ್ಟಿ ಒಳಗೆ ಒಂದು ದಿನಾನು ಅವನು ನಾನು ನೋಡಿಲ್ಲ, ನಾನು ಅವ್ನು ನೋಡಿಲ್ಲ ಅಣ್ಣ. ನೋಡ್ತಂಗಿ, ಸಮಯ ಸಂದರ್ಭ ಈ ಮಾತು ನಿನ್ನ ಅಣ್ಣನ ಬಾಯಲ್ಲಿ ಹೇಳ್ಸಕತ್ತೈತಿ. ಯಾಕಂದ್ರೆ ನೀ ನನಗೆ ಮಾತು ಕೊಟ್ಟು ಮಾತು ನಡೆಸ್ಕೊಡ್ಬೇಕಾಕೈತವ. ಅಣ್ಣ, ನೀ ನನಗೆ ಮಾತು ಕೊಟ್ಟು, ಆದ್ರೆ ನೀ ಹಾಕಿದ ಗೆರೆ ನಾ ಎಂದೂ ದಾಟಲ್ಲ ಅಣ್ಣ. ಅಂದ್ರೆ ತಂಗಿ, ಈ ಅಣ್ಣನ ಮಾತಿಗೆ ಒಪ್ಪಿಗೆ ಐತೆ ನಿಂದು? ಆಯ್ತವ ತಂಗಿ, ಈ ನಿನ್ನ ಮಾತಿಗೆ ನಿಮ್ಮಣ್ಣ ಭಾಳ ಖುಷಿ ಅದ. ಹಂಗಾದ್ರೆ ಈಗಿಂದ ಈಗ ಹೋಗಿ ಆ ಹುಡುಗನ ಜೊತೆ ನಾನು ಮಾತಾಡಿ ಬರ್ತೀನಿ, ನೀ ಮನೆಗೆ ನಡಿ. ಆಯ್ತಣ್ಣ. ಮತ್ತೇನು ರಾಣಿಯವರು, ಮತ್ತೆ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡ್ಬೇಕಂತ ಬಂದೆಪ್ಪ? ಅಲ್ರಿ, ಇನ್ನೊಂದ್ಸಲ ಯೋಚನೆ ಮಾಡ್ರಿ. ನಿಮ್ಮ ತಂಗಿನ ನಮ್ಮ ತಮ್ಮ ಕೊಟ್ರ ಕಳ್ಳ ಬಳಿ ಒಳಗ ಎಲ್ಲರೂ ಚಂದ ಇರ್ಬೋದಲ್ಲ? ಹಾಂ, ನೀ ಹೇಳೋದು ಖರೆ ಐತೆ. ಆದ್ರೆ ನನ್ನ ತಂಗಿ ಚಂದ ಇರ್ತಾಳಂತ ನನಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಬರೋಲ್ತ ನಿಮ್ಮ ತಮ್ಮನ ಮ್ಯಾಗ. ಎಷ್ಟಾಗಲಿ ವಿಚಾರ ಆಗಿ ಉಳಿಯಾಕತ್ತದಲ್ಲ ನಿಮ್ಮ ತಲೆಯಾಗ. ಅಲ್ರಿ, ಆಕಿನ ಎಷ್ಟೇ ಆಗ್ಲಿ ಸೀಟಾಗಿಟ್ಟು ಓದ್ಸಕತ್ತೀರಿ, ಅಲ್ಲಿ ಆಕಿ ಚಲೋ ಅದಾಳು? ಏನು ಕೆಟ್ಟಾಳು? ಯಾಕ ದಿನಕ್ಕೆ ದಿನ ಇಬ್ಬರು ನಾಲ್ಗೆ ಉದ್ದಾಗಿ ಬಿಡಾಕತ್ತೀರಿ ನೀವು. ಕಾಣೋರ ಕಣ್ಣಿಗೆ ಕಾಮಾಲಿ ಹಳದಿನ ಕಾಣುತ್ತಲ್ಲ, ಮಾತುಗಳು ಮಿತಿ ಮೀರಾಕತ್ತಾವು. ಎಲ್ಲೂ ಇಲ್ಲಾರ ನಾಲ್ಗೆ ಅಂತೇಳಿ ಏನಾರು ಮಾತಾಡಿದ್ರೆ
ಇಬ್ಬರಿಗೆ ಸಿಗದ ತೋರಣ ಕಟ್ಟಿಬಿಟ್ಟಿನಿ. ನೀವು ಒಂದು ಪಟ್ಟ ವಿಚಾರ ಮಾಡಿದ್ರ ನಾನು ನಮ್ಮ ತಮ್ಮ ಕೂಡಿ 10 ಪಟ್ಟು ವಿಚಾರ ಮಾಡ್ತೀವಿ. ಬಾರು. ಯಾಕ್ರಿ ಅಣ್ಣ ನಾನು ಈ ಕಡೆ ಯಾಕೆ ಕರ್ಕೊಂಬಂದ್ರಿ? ಏನಿಲ್ಲ ಮಹೇಶ, ಎಷ್ಟೇ ಆಗಲಿ ನನ್ನ ತಂಗಿ ನೀವು ಎಲ್ಲರೂ ಕೂಡಿ ಕಲ್ತಿರಂದಾಗ ನಿನ್ನ ಮ್ಯಾಗ ನನಗೆ ನಂಬಿಕೆ ಅದ. ಅದಕ್ಕೆ ನಾ ಒಂದು ಮಾತು ಹೇಳ್ತೀನಿ, ಆ ಮಾತಿಗೆ ಇಲ್ಲ ಅನ್ಲಾರ್ದೆ ನನ್ನ ಮಾತು ನಡೆಸ್ಕೊಡಪ್ಪ, ನಿನ್ನ ಕೈ ಮುಗಿತೀನಿ. ಅಣ್ಣ ಕೈ ಹತ್ತು ಯಾಕೆ ಮುಗಿತೀರಿ? ಏನಾಯ್ತು ಹೇಳ್ರಿ. ಏನಿಲ್ಲಪ್ಪ, ನನ್ನ ತಂಗಿನ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕಂತೇಳಿ ನಾ ಇಚ್ಛೆಯಿಂದ ಒಪ್ಕೊಂಡಿನಿ. ಅದಕ್ಕೆ ನಿನಗೇನಾದ್ರು ಎಷ್ಟೊತ್ತೇ ಇದ್ರು ನೀನು ನನ್ನ ತಂಗಿನ ಮದುವೆ ಮಾಡ್ಕೋಬೇಕಪ್ಪ. ಯಾಕ್ರಿ ಅಣ್ಣ ಸಡನ್ಲಿ ಈ ನಿರ್ಧಾರ ಬತ್ತು ನಿಮಗೆ? ಏನಿಲ್ಲಪ್ಪ, ನನ್ನ ಹೆಂಡತಿ ತಮ್ಮನ್ನು ಕೆಟ್ಟ ಕಣ್ಣ ನನ್ನ ತಂಗಿ ಮ್ಯಾಗ ಬಿದ್ದದ. ಅದಕ್ಕೆ ಎಷ್ಟು ಹೇಳಿದ್ರು ಅವ್ರು ಕೇಳೋಲ್ಲಾಗ್ಯಾರ. ಏನಾರು ಮಾಡಿ ಯಾವ ಟೈಮ ಹೇಳಿ ಹೆಂಗಿರುತ್ತೆ ಗೊತ್ತಿಲ್ಲ. ನನ್ನ ತಂಗಿ ಅವ್ರು ಕುಂತು ಏನಾರು ಮಾಡಿದ್ರಂದ್ರೆ ನಾನೇನು ಮಾಡಲಪ್ಪ. ಅದಕ್ಕೆ ಹೆಂಗಾರ ಮಾಡಿ ಆಕಿಗೆ ಒಂದು ಒಳ್ಳೆಯ ಮನೆಗೆ ಸೇರಿಸ್ಬೇಕು ಅನ್ನೋದು ಒಂದು ಆಸೆ ಐತಪ್ಪ ನನಗೆ. ನಿನ್ನ ಬಳಸ್ಕೊಳ್ಳಿರ್ತಿಲ್ಲಪ್ಪ, ನನ್ನ ತಂಗಿ ಕ್ಲಾಸ್ಮೇಟ್ ಅದಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರಿ, ಚಂದಂಗೆ ಏನದಲ್ಲ ನಾಳೆ ಮದುವೆ ಆದ್ರೆ ಚಂದಂಗೆ ಬಾಳೆ ಮಾಡ್ತೀರ ಅಂತೇಳಿ ಆ ನಂಬಿಕೆ ಮ್ಯಾಗ ನಿಮ್ಗೆ ಹೇಳಕತ್ತೀನಪ್ಪ. ಅಲ್ರಿ ನೀವು ನಾವು ಒಪ್ಪಿದ್ರು ನಮ್ಮ ಮನ್ಯಾನವ್ರು ಒಪ್ಬೇಕಲ್ರಿ. ಅಣ್ಣ ನೀವು ಹೇಳಿದಂಗೆ ನಾನು ಕೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾ ಇನ್ನೂ ಓದಬೇಕು, ನೌಕರಿ ಮಾಡಬೇಕು, ಇನ್ನೂ ಭಾಳ ಐತೆ ನಂದು. ನೋಡಪ್ಪ, ಹಂಗೆ ಅನ್ನಕ್ಕೆ ಹೋಗ್ಬೇಡ, ಮದುವೆ ಆಗೋದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ನಿನಗೆ ನಿನ್ನ ಓದಿಗೆ ನಿನ್ನ ನೌಕರಿಗೆ ಏನಾರ ಕಮ್ಮಿ ಆದ್ರೆ ಕೇಳು, ಕೈಲೇ ನಾನು ಕೊಟ್ಟು ನೀನು ನೌಕರಿ ಮಾಡಿಸ್ತೀನಿ. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನ್ನ ತಂಗಿನ ಮದುವೆ ಆಗೋದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಅಲ್ಲಣ್ಣ ನೀನು ಇಷ್ಟು ಹೇಳಾಕತ್ತಿ ಅಂದ್ರೆ ನಂದು ಒಪ್ಪಿಗೆ ಐತಿ. ನೀ ಅನ್ನೋ ಸ್ಥಾನದಾಗ ನಿಂತು ನನಗೆ ಇಷ್ಟು ಹೇಳಾಕತ್ತಿ ಅಂದ್ರೆ ನೀ ಹೆಂಗೆ ಹೇಳ್ತಿಲ್ಲ ಅಣ್ಣ ಹಂಗಾಗ್ಲಣ್ಣ. ಹೋಗಿ ಬರ್ತೀನಿ. ಆಯ್ತು ಅಪ್ಪ ಭಗವಂತ, ಹೆಂಗಾರು ಮಾಡಿ ಈ ಹುಡುಗನ ಒಪ್ಸಿದ್ನಿ. ಆ ಹುಡುಗನ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿ ಚಂದಂಗೆ ಇದ್ರೆ ಆಯ್ತು.